ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಗತ್ತು ಮತ್ತೊಂದು ಮಹಾಯುದ್ಧದ ಅಂಚಿನಲ್ಲಿ ಬಂದು ನಿಂತಿದ್ಯಾ. ಮಧ್ಯಪ್ರಾಚ್ಯದ ಮರಳುಗಾಡಿನಲ್ಲಿ ಈಗ ರಕ್ತ ಮತ್ತು ಬೆಂಕಿಯ ಕ್ರೀಡೆ ಶುರುವಾಗಿದೆ. ಹೌದು, ಅಮೆರಿಕ ಮತ್ತು ಇರಾನ್ ನಡುವಿನ ಹಳೆಯ ದ್ವೇಷ ಈಗ ಭೀಕರ ಸಂಘರ್ಷವಾಗಿ ಸ್ಫೋಟಗೊಂಡಿದೆ. ಈ ಯುದ್ಧದ ಕಾವು ಕೇವಲ ಈ ಎರಡು ರಾಷ್ಟ್ರಗಳಿಗೆ ಸೀಮಿತವಾಗಿಲ್ಲ. ಇದರ ನೇರ ಹೊಡೆತ ಈಗ ಭಾರತಕ್ಕೂ ಬಿದ್ದಿದೆ. ಓಮನ್ ಕರಾವಳಿಯ ಬಳಿ ಸಾಗ್ತಾ ಇದ್ದ ಬೃಹತ್ ತೈಲ ಟ್ಯಾಂಕರ್ ಮೇಲೆ ಇರಾನ್ನ ಮಾರಣಾಂತಿಕ ಡ್ರೋನ್ ಅಪ್ಪಳಿಸಿದೆ. ದುರಂತವೇನೆಂದ್ರೆ ಈ ಹಡಗಿನಲ್ಲಿದ್ದಂತಹ ಭಾರತೀಯ ಸಿಬ್ಬಂದಿಗಳಿಬ್ರು ಕೂಡ ಈ ದಾಳಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅಲ್ಲದೆ ಹಲವಾರು ಭಾರತೀಯರಿಗೆ ಗಂಭೀರ ಗಾಯಗಳಾಗಿವೆ. ಇದು ಭಾರತೀಯರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಮಸ್ಕತ್ ಕರಾವಳಿ ತೀರದ ಬಳಿ ನಿಧಾನವಾಗಿ ಸಾಗ್ತಾ ಇದ್ದ ಎಂಕೆಡಿ ವಿವೈಒಎಂ ಎಂಬಂತಹ ಹೆಸರಿನ ಕಮರ್ಷಿಯಲ್ ತೈಲ ಹಡಗು ಇದ್ದಕ್ಕಿದ್ದಂತೆ ಬೆಂಕಿಯ ಉಂಡೆಯಾಗಿ ಬದಲಾಯಿತು. ಆಕಾಶದಿಂದ ರಣಹದ್ದಿನಂತೆ ಬಂದ ಡ್ರೋನ್ ನೇರವಾಗಿ ಹಡಗಿನ ಎಂಜಿನ್ ರೂಮ್ ಮೇಲೆ ಬಿದ್ದಿತ್ತು. ಕ್ಷಣಾರ್ಧದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಹಡಗು ಧ್ವಂಸವಾಯಿತು. ಈ ದಾಳಿಯ ಹಿಂದೆ ಇರಾನ್ ಬೆಂಬಲಿತ ಉಗ್ರರ ಕೈವಾಡ ಇರುವುದು ಸ್ಪಷ್ಟವಾಗಿದೆ. ಇನ್ನು ಕೇವಲ ಸಮುದ್ರದಲ್ಲಷ್ಟೇ ಅಲ್ಲ, ಭೂಮಿಯ ಮೇಲೂ ಇರಾನ್ ತನ್ನ ಕಬಂಧ ಬಾಹುವನ್ನ ಚಾಚಿದೆ. ಸೌದಿ ಅರೇಬಿಯಾದಲ್ಲಿರುವಂತಹ ಅಮೆರಿಕದ ರಾಯಭಾರಿ ಕಚೇರಿ ಮೇಲೂ ಕೂಡ ಇದೇ ರೀತಿಯ ಭೀಕರ ದಾಳಿ ನಡೆದಿದೆ. ಇದು ಅಮೆರಿಕ ಸಾರ್ವಭೌಮತ್ವದ ಮೇಲಿನ ನೇರ ದಾಳಿಯಾಗಿದೆ. ಈ ಘಟನೆಯಿಂದ ಅಮೆರಿಕದ ಅಧ್ಯಕ್ಷರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ನಮ್ಮ ಪ್ರಜೆಗಳು ಮತ್ತು ನಮ್ಮ ಆಸ್ತಿಯ ಮೇಲೆ ಕೈ ಹಾಕಿದ್ರೆ ಸುಮ್ಮನಿರುವ ಪ್ರಶ್ನೆಯೇ ಇಲ್ಲ, ತಕ್ಕ ಶಾಸ್ತಿ ಕಟ್ಟಿಟ್ಟ ಬುತ್ತಿ ಅಂತ ಗುಡುಗಿದ್ದಾರೆ. ಹಾಗಾದ್ರೆ ಅಮೆರಿಕ ಈಗ ಏನ್ ಮಾಡುತ್ತೆ? ವಿಶ್ವದ ದೊಡ್ಡನ್ನ ಸುಮ್ಮನೆ ಕೊಡ್ತಾನ? ಖಂಡಿತ ಇಲ್ಲ. ಇರಾನ್ನ ಅಹಂಕಾರವನ್ನ ಮುರಿಯಲು ಅಮೆರಿಕ 3 ಹಂತದ ರಣತಂತ್ರವನ್ನ ರೂಪಿಸಿದೆ. ಇದೇ ವೇಳೆ ಇದೀಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದ್ದು, ರಷ್ಯಾ ಇರಾನ್ಗೆ ಬೆಂಬಲ ನೀಡ್ತಾ ಇದೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಇದರಿಂದ 1000 ಆನೆ ಬಲ ಇರಾನ್ಗೆ ಬಂದಂತೆ ಕಾಣ್ತಾ ಇದೆ. ಹಾಗಾದ್ರೂ ಏನಿದು ಜಿಯೋ ಪೊಲಿಟಿಕಲ್ ಯುದ್ಧ? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಇರಾನ್ಗೆ ರಷ್ಯಾ, ಚೀನಾ, ಉತ್ತರ ಕೊರಿಯಾ ಬೆಂಬಲವನ್ನ ಕೊಡಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಈಗಾಗಲೇ ಹೇಳಿದಂತೆ ಇರಾನ್ನ ಅಹಂಕಾರವನ್ನ ಮುರಿಯಲು ಅಮೆರಿಕ 3 ಹಂತದ ರಣತಂತ್ರವನ್ನ ರೂಪಿಸಿದೆ. ಅದ್ಯಾವ್ಯಾವು ಅಂದ್ರೆ, ಮೊದಲನೆಯದು ಆರ್ಥಿಕ ದಿಗ್ಬಂಧನ. ಇರಾನ್ ತೈಲ ರಫ್ತನ್ನ ಸಂಪೂರ್ಣವಾಗಿ ಕಡಿತಗೊಳಿಸಿ ಆ ದೇಶವನ್ನ ಆರ್ಥಿಕವಾಗಿ ಉಸಿರುಗಟ್ಟಿಸುವುದು. ಇನ್ನು ಎರಡನೇದು ಸೈಬರ್ ದಾಳಿ. ಇರಾನ್ನ ಮಿಲಿಟರಿ ಹಾಗೂ ಪರಮಾಣು ನೆಲೆಗಳ ಕಂಪ್ಯೂಟರ್ ಸಿಸ್ಟಮ್ ಗಳನ್ನ ಹ್ಯಾಕ್ ಮಾಡಿ ನಿಷ್ಕ್ರಿಯಗೊಳಿಸುವುದು. ಇನ್ನು ಮೂರನೇದು ಸೀಮಿತ ಸೈನಿಕ ಕಾರ್ಯಾಚರಣೆ. ಎಲ್ಲಿಂದ ಡ್ರೋನ್ ಗಳನ್ನ ಉಡಾವಣೆ ಮಾಡಲಾಗ್ತಾ ಇದೆಯೋ ಆ ಇರಾನ್ನ ಸೀಕ್ರೆಟ್ ಡ್ರೋನ್ ಲಾಂಚ್ ಪ್ಯಾಡ್ ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವುದು. ಈ 3 ಅಸ್ತ್ರಗಳು ಅಮೆರಿಕದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪ್ರಯೋಗ ಮಾಡಬಹುದು. ಇನ್ನು ಇರಾನ್ ಇಷ್ಟೆಲ್ಲ ಧೈರ್ಯ ಮಾಡಲು ಕಾರಣ ಅವರ ಬಳಿ ಇರುವಂತಹ ಆ ಒಂದು ಅಪಾಯಕಾರಿ ಅಸ್ತ್ರ, ಅದೇ ಶಾಹಿದ್ 136. ಇದೇ ಡ್ರೋನ್ ಗಳನ್ನ ಬಳಸಿ ರಷ್ಯಾ ಉಕ್ರೇನ್ ಅನ್ನ ಅಕ್ಷರಶಃ ಸ್ಮಶಾನ ಮಾಡಿತ್ತು. ಈಗ ಅದೇ ಡ್ರೋನ್ ಗಳನ್ನ ಇರಾನ್ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಪ್ರಯೋಗ ಮಾಡ್ತಾ ಇದೆ. ಇದರ ಸಾಮರ್ಥ್ಯ ಕೇಳಿದ್ರೆ ನೀವು ಬೆಚ್ಚಿ ಬಿಡ್ತೀರಾ. ಇದು ಗಂಟೆಗೆ ಬರೋಬ್ಬರಿ 200 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತೆ. ಒಮ್ಮೆ ಉಡಾವಣೆಯಾದ್ರೆ 2000 ಕಿಲೋಮೀಟರ್ ದೂರದವರೆಗೆ ಗುರಿಯನ್ನ ನಿಖರವಾಗಿ ತಲುಪಿ ಧ್ವಂಸವನ್ನ ಮಾಡಬಲ್ಲದು. ಇನ್ನು ರಾಡರ್ ಗಳಿಗೂ ಕೂಡ ಸಿಗದಂತೆ ಹಾರುವ ತಂತ್ರಜ್ಞಾನ ಇದರಲ್ಲಿದೆ. ಇನ್ನು ಈ ಡ್ರೋನ್ ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಇದರ ವೆಚ್ಚ. ಅಮೆರಿಕದ ಒಂದು ಫೈಟರ್ ಜೆಟ್ ತಯಾರಿಸಲು ಕೋಟ್ಯಾಂತರ ಡಾಲರ್ ಬೇಕು. ಆದ್ರೆ ಇರಾನ್ನ ಈ ಒಂದು ಶಾಹಿದ್ 136 ಡ್ರೋನ್ ತಯಾರಿಸಲು ಕೇವಲ 18 ರಿಂದ 20 ಲಕ್ಷ ರೂಪಾಯಿ ಸಾಕು. ಅಮೆರಿಕದ ಅತಿ ದುಬಾರಿ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್ ಮತ್ತು ಫೈಟರ್ ಜೆಟ್ ಗಳನ್ನ ಧೂಳಿಪಟ ಮಾಡಲು ಈ ಅಗ್ಗದ ಡ್ರೋನ್ ಸಾಕು. ಪ್ರಸ್ತುತ ಗುಪ್ತಚರ ವರದಿಗಳ ಪ್ರಕಾರ ಇರಾನ್ ತನ್ನ ಶಸ್ತ್ರಾಗಾರದಲ್ಲಿ ಬರೋಬ್ಬರಿ 80,000ಕ್ಕೂ ಹೆಚ್ಚು ಇಂತಹ ಡ್ರೋನ್ ಗಳನ್ನ ಬಚ್ಚಿಟ್ಕೊಂಡಿದೆ. ಅಂದ್ರೆ ಆಕಾಶದಲ್ಲಿ ಡ್ರೋನ್ ಗಳ ಮಳೆಯನ್ನೇ ಸುರಿಸುವ ತಾಕತ್ತು ಇರಾನ್ಗಿದೆ. ಅಮೆರಿಕ ಮತ್ತು ಇರಾನ್ ಕಿತ್ತಾಡ್ಕೊಳ್ತಾ ಇದ್ರೆ ನಮ್ಗೇನು ಎಂಬಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಆದ್ರೆ ಜಾಗತಿಕ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿದೆ. ಭಾರತ ತಮಗೆ ಬೇಕಾದಂತಹ 85% ಕಚ್ಚಾ ತೈಲವನ್ನ ಹೊರದೇಶಗಳಿಂದಲೇ ಆಮದು ಮಾಡ್ಕೊಳ್ತಾ ಇದೆ. ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಂಡ್ರೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯವಾಗಲಿದೆ. ಇದರ ಪರಿಣಾಮ ಅಂತಿಮವಾಗಿ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $90 ರಿಂದ $100 ದಾಟಿ $100 ಗಡಿ ದಾಟುವ ಎಲ್ಲಾ ಸಾಧ್ಯತೆಗಳಿವೆ. ಇದರಿಂದ ಭಾರತ ಸರ್ಕಾರ ಹೊರದೇಶಗಳಿಗೆ ನೀಡಬೇಕಾದ ಆಮದು ವೆಚ್ಚ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗುತ್ತೆ. ಇದು ನೇರವಾಗಿ ಭಾರತದ ಬೊಕ್ಕಸಕ್ಕೆ ಬೀಳುವ ದೊಡ್ಡ ಪೆಟ್ಟಾಗುತ್ತೆ. ಇನ್ನು ತೈಲ ಬೆಲೆ ಏರಿಕೆಯ ಜೊತೆಗೆ ಮತ್ತೊಂದು ದೊಡ್ಡ ಗಂಡಾಂತರ ಅಂದ್ರೆ ನಮ್ಮ ರೂಪಾಯಿ ಮೌಲ್ಯ. ಉದ್ವಿಗ್ನತೆ ಹೀಗೆಯೇ ಮುಂದುವರೆದ್ರೆ ಹೂಡಿಕೆದಾರರು ಸೇಫ್ ಆಗುವ ಡಾಲರ್ ಕಡೆಗೆ ಮುಖ ಮಾಡ್ತಾರೆ. ಇದರಿಂದ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಭಾರಿ ಕುಸಿತ ಕಂಡು 85 ರಿಂದ 87 ರೂಪಾಯಿ ಮಟ್ಟಕ್ಕೆ ಪಾತಾಳಕ್ಕೆ ಬೀರಬಹುದು. ರೂಪಾಯಿ ಕುಸಿದ್ರೆ ಮತ್ತು ತೈಲ ಬೆಲೆ ಏರಿಕೆಯಾದ್ರೆ ಅದರ ನೇರ ಪರಿಣಾಮ ಬೀರೋದು ಸಾಮಾನ್ಯ ಜನರ ಜೇಬಿನ ಮೇಲೆ. ಪೆಟ್ರೋಲ್, ಡೀಸೆಲ್ ಬೆಲೆ ಸೆಂಚುರಿ ದಾಟಿ ಮುನ್ನೋಗಲಿದೆ. ಸಾರಿಗೆ ವೆಚ್ಚ ಹೆಚ್ಚಾಗೋದ್ರಿಂದ ತರಕಾರಿ, ದಿನಸಿ, ಅಡಿಗೆ ಅನಿಲ ಈ ಎಲ್ಲಾ ವಸ್ತುಗಳು ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೆ ಇರುತ್ತೆ. ಇದು ಸುರಕ್ಷಿತ ಹೂಡಿಕೆ ಅಂತ ಪರಿಗಣಿಸಲಾಗುವ ಚಿನ್ನದ ಮೇಲೆ ಜನ ಮುಗಿಬೀಳೋದ್ರಿಂದ ಕೇವಲ 10 ಗ್ರಾಂ ಚಿನ್ನದ ಬೆಲೆ 70,000 ದಿಂದ 22,000 ರೂಪಾಯಿಗಳವರೆಗೆ ಗಣನೀಯವಾಗಿ ಏರಿಕೆಯಾಗುವ ಲಕ್ಷಣಗಳು ಕೂಡ ಹೆಚ್ಚಾಗಿದೆ. ಇದು ಸಾಮಾನ್ಯ ಜನರ ಬದುಕನ್ನ ಹೈರಾಣಾಗಿಸಲಿದೆ. ಇನ್ನು ಈ ಎಲ್ಲಾ ಆತಂಕಗಳ ನಡುವೆ ಇರಾನ್ ಈಗ ಅತ್ಯಂತ ಅಪಾಯಕಾರಿ ದಾಳವನ್ನು ಉರುಳಿಸಿದೆ. ಜಗತ್ತಿನ ಒಟ್ಟು ಕಚ್ಚಾ ತೈಲ ಸಾಗಾಟದ 5ನೇ 1 ಭಾಗ ಅಂದ್ರೆ 20% ಹಾದು ಹೋಗುವುದು ಪರ್ಷಿಯನ್ ಕೊಲ್ಲಿಯಲ್ಲಿರುವಂತಹ ಹರ್ಮುಜ್ ಜಲಸಂಧಿಯ ಮೂಲಕ. ಈ ಸಮುದ್ರ ಮಾರ್ಗ ಜಾಗತಿಕ ಆರ್ಥಿಕತೆಯ ನಾಡಿಮಿಡಿತವಾಗಿದೆ. ತನ್ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ
ಮಾಡಿದ್ರೆ ಈ ಅರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವುದಾಗಿ ಇರಾನ್ ಬೆದರಿಕೆಯನ್ನ ಹಾಕಿತ್ತು. ಆದ್ರೆ ಬೆದರಿಕೆ ಹಾಕಿದ ಕೆಲವೇ ಗಂಟೆಗಳಲ್ಲಿ ಇರಾನ್ ತನ್ನ ಮಾತನ್ನ ಕಾರ್ಯರೂಪಕ್ಕೆ ತಂದಿದೆ. ಇರಾನ್ ನೌಕಾಪಡೆ ಈ ಜಲಸಂಧಿಯನ್ನ ಅಧಿಕೃತವಾಗಿ ಬಂದ್ ಮಾಡಿದೆ. ಇದರ ಪರಿಣಾಮ ಜಾಗತಿಕ ವ್ಯವಹಾರಗಳು, ಸಾಗಾಟ ವ್ಯವಸ್ಥೆ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ಸರ್ಕಾರದ ಮಧ್ಯೆ ಸಾವಿರಾರು ಹಡಗುಗಳು ಮುಂದೆ ಹೋಗಲಾರದೆ, ಹಿಂದಕ್ಕೂ ಬರಲಾರದೆ ಸಿಕ್ಕಾಕೊಂಡಿದ್ದಾವೆ. ಇನ್ನು ಇರಾನ್ನ ಈ ಒಂದು ಹೆಜ್ಜೆ ಇಡೀ ಜಗತ್ತನ್ನ ಕತ್ತಲಲ್ಲಿ ದೂಡುವ ಮುನ್ಸೂಚನೆ ಕೂಡ ನೀಡಿದೆ. ಅಮೆರಿಕ ತನ್ನ ಸೇಡು ತೀರಿಸಿಕೊಳ್ಳಲು ಮುಂದಾದರೆ ಇರಾನ್ ತನ್ನ ಬಳಿ ಇರುವಂತಹ 80,000 ಡ್ರೋನ್ಗಳನ್ನ ಜಗತ್ತಿನ ಮೇಲೆ ಚೂ ಬಿಡುತ್ತೆ. ಇದರ ಮಧ್ಯೆ ಸಿಲುಕಿರುವ ಭಾರತ ತನ್ನ ಆರ್ಥಿಕತೆಯನ್ನ ಮತ್ತು ತನ್ನ ನಾಗರಿಕರನ್ನ ಹೇಗೆ ಕಾಪಾಡಿಕೊಳ್ಳುತ್ತೆ ಎಂಬುದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಅರ್ಮುಜ್ ಜಲಸಂಧಿ ಬಂದ್ ಆಗೋದ್ರಿಂದ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಷ್ಟೇ ಹೆಚ್ಚಾಗುವುದಿಲ್ಲ. ಇದರ ಹೊಡೆತ ನೇರವಾಗಿ ನಿಮ್ಮ ತಟ್ಟೆಯ ಮೇಲೂ ಕೂಡ ಬೀಳುತ್ತೆ. ಕತಾರ್ನಿಂದ ಭಾರತಕ್ಕೆ ಬರುವ ಅತಿ ಹೆಚ್ಚು ದ್ರವೀಕೃತ ನೈಸರ್ಗಿಕ ಅನಿಲ ಅದೇ ಸಮುದ್ರ ಮಾರ್ಗದಲ್ಲಿ ಬರಬೇಕು. ಅನಿಲ ಪೂರೈಕೆ ನಿಂತರೆ ಭಾರತದಲ್ಲಿ ರಸಗೊಬ್ಬರ ಉತ್ಪಾದನೆ ಪಾತಾಳಕ್ಕೆ ಕುಸಿಯುತ್ತೆ. ಇದರಿಂದ ರಸಗೊಬ್ಬರಗಳ ಕೊರತೆಯುಂಟಾಗಿ ಅದರ ಬೆಲೆ ಗಗನಕ್ಕೇರುತ್ತೆ. ಇದು ನೇರವಾಗಿ ಭಾರತ ರೈತರ ಬದುಕನ್ನ ಹೈರಾಣಾಗಿಸಲಿದೆ. ಕೃಷಿ ಉತ್ಪಾದನೆ ಕಡಿಮೆಯಾದ್ರೆ ಆಹಾರ ಹಣದುಬ್ಬರ ಮಿತಿ ಮೀರಿ ದಿನನಿತ್ಯದ ತರಕಾರಿ, ಬೇಳೆಕಾಳುಗಳ ಬೆಲೆ ಸಾಮಾನ್ಯನ ಕೈಗೆಟಕದ ಮಟ್ಟಕ್ಕೆ ಏರುತ್ತೆ. ಇನ್ನು ಎಲ್ಲದಕ್ಕಿಂತ ದೊಡ್ಡ ಆತಂಕ ಇರೋದು ಮರಳುಗಾಡಿನಲ್ಲಿ ಬೆವರು ಸುರಿಸ್ತಾ ಇರುವಂತಹ ನಮ್ಮ ಅನಿವಾಸಿ ಭಾರತೀಯರ ಬಗ್ಗೆ. ಪ್ರಸ್ತುತ ಮಧ್ಯಪ್ರಾಚ್ಯದಲ್ಲಿ ಅಂದ್ರೆ ಸೌದಿ ಅರೇಬಿಯಾ, ಯುಎಇ, ಒಮನ್, ಕುವೈತ್ ಮುಂತಾದ ದೇಶಗಳಲ್ಲಿ ಸರಿಸುಮಾರು 90 ಲಕ್ಷಕ್ಕೂ ಹೆಚ್ಚು ಭಾರತೀಯರು ವಾಸ ಮಾಡ್ತಾ ಇದ್ದಾರೆ. ಯುದ್ಧ ತೀವ್ರಗೊಂಡ್ರೆ ಇವರೆಲ್ಲರ ಜೀವಕ್ಕೆ ಅಕ್ಷರಶಃ ಅಪಾಯ ಕಟ್ಟಿಟ್ಟ ಬುದ್ಧಿ. ಇದರಿಂದ ಭಾರತಕ್ಕೆ ಪ್ರತಿ ವರ್ಷ ಬರುವ ಲಕ್ಷಾಂತರ ಕೋಟಿ ರೂಪಾಯಿಗಳ ರೆಮಿಟೆನ್ಸ್ ಅಂದ್ರೆ ವಿದೇಶಿ ವಿನಿಮಯ ನಿಂತು ಹೋಗುತ್ತೆ. ಅಷ್ಟೇ ಅಲ್ಲದೆ ಪರಿಸ್ಥಿತಿ ಕೈ ಮೀರಿದ್ರೆ ಈ 90 ಲಕ್ಷ ಜನರನ್ನ ತಾಯ್ನಾಡಿಗೆ ದಿಢೀರನೆ ಸುರಕ್ಷಿತವಾಗಿ ಕರೆತರುವ ಬೃಹತ್ ಕಾರ್ಯಾಚರಣೆ ಭಾರತ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆಯಾಗಲಿದೆ. ಇನ್ನು ಮತ್ತೊಂದೆಡೆ ಈ ಯುದ್ಧ ಭಾರತವನ್ನ ಅತಿ ದೊಡ್ಡ ರಾಜತಾಂತ್ರಿಕ ಧರ್ಮ ಸಂಕಟಕ್ಕೆ ದೂಡಿದೆ. ಅಮೆರಿಕ ಇಂದು ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಮತ್ತು ಜಾಗತಿಕ ಮಟ್ಟದ ಆಪ್ತ ಮಿತ್ರ. ಆದ್ರೆ ಇರಾನ್ ಕೂಡ ಭಾರತಕ್ಕೆ ಹಿಂದಿನಿಂದಲೂ ಪ್ರಮುಖ ಕಾರ್ಯತಂತ್ರದ ದೇಶವಾಗಿದೆ. ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾವನ್ನ ತಲುಪಲು ಭಾರತ ಇರಾನ್ಗೆ ಚಬಹಾರ್ ಬಂದರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಮಾಡಿದೆ. ಈಗ ಭಾರತ ಅಮೆರಿಕವನ್ನು ಬೆಂಬಲಿಸಿದ್ರೆ ಇರಾನ್ ಮುನಿಸಿಕೊಳ್ಳುತ್ತೆ ಮತ್ತು ನಮ್ಮ ಹೂಡಿಕೆ ನೀರುಪಾಲಾಗುತ್ತೆ. ಇರಾನ್ ಪರ ನಿಂತರೆ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿ ಆರ್ಥಿಕ ನಿರ್ಬಂಧನಗಳನ್ನ ಎದುರಿಸಬೇಕಾಗುತ್ತೆ. ಈ ಅಗ್ನಿಕುಂಡದಲ್ಲಿ ಕಾಲಿಡದೆ ಎರಡು ಕಡೆಯಲ್ಲೂ ಬ್ಯಾಲೆನ್ಸ್ ಮಾಡಿಕೊಂಡು ತಟಸ್ಥವಾಗಿ ಉಳಿಯುವುದು ಭಾರತಕ್ಕೆ ಕತ್ತಿಯ ಮೇಲಿನ ಅಡಿಗೆಯಾಗಲಿದೆ. ಇನ್ನು ಜಗತ್ತಿನ ಕಣ್ಣು ಈಗ ವಿಶ್ವಸಂಸ್ಥೆ ಮತ್ತು ಜಾಗತಿಕ ನಾಯಕರ ಮೇಲಿದೆ. ಚೀನಾ ಮತ್ತು ರಷ್ಯಾ ತೆರೆಮರೆಯಲ್ಲಿ ಇರಾನ್ಗೆ ಬೆಂಬಲ ನೀಡುತ್ತಾ ಇರುವುದು ಈ ಯುದ್ಧದ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಇದು ಕೇವಲ ಎರಡು ದೇಶಗಳ ನಡುವಿನ ಸಂಘರ್ಷವಾಗಿ ಉಳಿದಿಲ್ಲ, ಇಡೀ ಜಗತ್ತಿನ ಆರ್ಥಿಕತೆ, ಭದ್ರತೆ ಮತ್ತು ನೆಮ್ಮದಿಯನ್ನ ನುಂಗಿ ಹಾಕುವಂತಹ ಸುಂಟರ ಗಾಳಿಯಾಗಿ ಬದಲಾಗಿದೆ. ಶಾಂತಿಯ ಮಂತ್ರ ಜಪಿಸುವವರ ಧ್ವನಿ ಯುದ್ಧದ ಆರ್ಭಟದಲ್ಲಿ ಕಳೆದುಕೊಳ್ತಾ ಇದ್ದಾರೆ. ಮುಂದೇನಾಗುತ್ತೆ? ಈ ಮಹಾಸಮರಕ್ಕೆ ಅಂತ್ಯವಿದ್ಯಾ ಅಥವಾ ಜಗತ್ತು ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತಾ? ಇದಕ್ಕೆ ಕಾಲವೇ ಉತ್ತರಿಸಬೇಕಾಗುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.